ನಿನ್ನೆ ಮುಖ್ಯಮಂತ್ರಿ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ಪಡೆಯವರು ಪಾದಯಾತ್ರೆ ಮಾಡಿರ್ತಕ್ಕಂಥದ್ದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಆದರೆ ಆ ಸಮಾವೇಶ ಕಾಂಗ್ರೆಸ್ ಅವ್ರದ್ದು ನಡೀತಲ್ಲ, ಆ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ ಅಕ್ಷರಶಃ ಕುಮಾರಸ್ವಾಮಿ ವಿರುದ್ಧ. ಎಷ್ಟೇ ಪಾದಯಾತ್ರೆ ಮಾಡಿದ್ರು ಸಿಎಂ ರಾಜೀನಾಮೆ ಅಸಾಧ್ಯ. ಈ ಮಾತು ಅವ್ರ ಬಾಯಲ್ಲಿ ಬಂದಿರೋದೇ ಆಶ್ಚರ್ಯ. ಯಾಕೆಂದ್ರೆ ಮುಂದಿನ ಟರ್ಮ್ಗೆ ಅವರೇ ಸಿಎಂ ಆಗಬೇಕು. ಬಟ್ ಅದನ್ನು ಮರ್ತಿದ್ದಾರೆ ಅವರು. ಈ ಬಂಡೆ ಸದಾ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಇರುತ್ತೆ. ಜಿಲ್ಲಾವಾರು ಸಮಾವೇಶ ಮತ್ತು ಮೈಸೂರು ಸಮಾವೇಶದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅಬ್ಬರಿಸಿದ್ದಾರೆ. ಸಿಎಂ ಪರ ಬ್ಯಾಟ್ ಬೀಸಿದ್ದಾರೆ ಡಿಕೆ ಶಿವಕುಮಾರ್. ಹಾಗಾದ್ರೆ ಡಿಕೆಶಿಯ ಬಂಡೆ ಅಸ್ತ್ರದ ಗುಟ್ಟೇನು? ಕೆಲವರೆಲ್ಲ ರಾಜಕಾರಣಿಗಳು ಮಾತಾಡ್ಕೊಳ್ಳೋದು ಈ ಮೂಢ ಅಕ್ರಮ ಹೊರಗೆ ಬರೋದಕ್ಕೆ ಡಿಕೆ ಶಿವಕುಮಾರೇ ಕಾರಣ ಅಂತ. ಅವರೇ ಇದೆಲ್ಲ ಮಾಡಿಸಿದ್ದಾರೆ. ಆದಷ್ಟು ಬೇಗ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ತಾನು ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಕೆಲವರು ಆರೋಪ ಮಾಡ್ತಾ ಇದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಅವರ ಮಾತು ಮಾತ್ರ, ಏನೇ ಮಾಡಿದ್ರು ಸಿದ್ದರಾಮಯ್ಯನವ್ರು ರಾಜೀನಾಮೆ ಪಡೆಯಕ್ಕೆ ನಿಮ್ಮ ಕೈಲಾಗಲ್ಲ, ನಾನು ನಿಂತ್ಕೋತೀನಿ ಅವ್ರ ಬೆನ್ನಿಗೆ ಅಂತ ತಾವು ಮುಖ್ಯಮಂತ್ರಿ ಆಗೋದನ್ನ ಮರ್ತೇ ಮಾತಾಡ್ತಾ ಇದ್ದಾರ ಅಂತ. ಏನೋ ಬಲನೋ ತೋಳೋ ಏನೋ, ನಾನಂತೂ ಅವ್ರ ಪರ ಇದ್ದೀನಿ, ಮುಂದಕ್ಕೂ ಇರ್ತೀನಿ. ಇವತ್ತು ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕಾ ನಿನ್ಗೆ? ಈ ಕಾಂಗ್ರೆಸ್ ಶಕ್ತಿ ಇದನ್ನ ನಿನ್ ಕೈಲಿ ಇನ್ನ 2 ಜನ್ಮ ತಾಳಿದ್ರು ಕೂಡ ನೀನು ಬಿಜೆಪಿಯವರು ಸೇರ್ಕೊಂಡು ಏನೇ ಕುತಂತ್ರ ಮಾಡಿದ್ರು ನಿನ್ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇನ್ನು 10 ವರ್ಷ ಆದ್ರೂ ಕೂಡ ಈ ಸರ್ಕಾರನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಕ್ಲೀನ್ ಸ್ವಾಮಿ ಅಂತೆ ಕುಮಾರಸ್ವಾಮಿ, ಬಹಳ ಕ್ಲೀನ್ ಅಂತೆ. ಬಂಡೆನೋ ಬಲನೋ ತೋಳೋ ಏನೋ, ನಾನಂತೂ ಅವ್ರ ಪರ ಇದ್ದೀನಿ, ಮುಂದಕ್ಕೂ ಇರ್ತೀನಿ. ಇವತ್ತು ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕಾ ನಿನ್ಗೆ? ಈ ಕಾಂಗ್ರೆಸ್ ಶಕ್ತಿ ಇದನ್ನ ನಿನ್ ಕೈಲಿ ಇನ್ನ 2 ಜನ್ಮ ತಾಳಿದ್ರು ಕೂಡ ನೀನು ಬಿಜೆಪಿಯವರು ಸೇರ್ಕೊಂಡು ಏನೇ ಕುತಂತ್ರ ಮಾಡಿದ್ರು ನಿನ್ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇನ್ನು 10 ವರ್ಷ ಆದ್ರೂ ಕೂಡ ಈ ಸರ್ಕಾರನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಕ್ಲೀನ್ ಸ್ವಾಮಿ ಅಂತೆ ಕುಮಾರಸ್ವಾಮಿ, ಬಹಳ ಕ್ಲೀನ್ ಅಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಕಳೆದ 4-5 ದಿನಗಳಿಂದ ಡಿಕೆ ಶಿವಕುಮಾರ್ ಅವರ ಮಾತನ್ನ ಗಮನಿಸ್ತಾ ಇದ್ರೆ ವಿಪರೀತವಾಗಿ ಸಿಎಂ ಪರವಾಗಿ ಅವರು ನಿಂತಂತೆ ಮಾತನಾಡ್ತಾ ಇದ್ದಾರೆ. ನಿನ್ನೆ ಸಮಾವೇಶದಲ್ಲೂ ಕೂಡ ಇದೇ ರೀತಿ ಮಾತುಗಳನ್ನು ಆಡಿದ್ರು. ಯಾವತ್ತಿಗೂ ನಾನು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ತೀನಿ ಅಂತಂದ್ಬಿಟ್ಟು. ಆದರೆ ಒಂದು ಆರೋಪ, ಈ ಮೂಢ ಅಕ್ರಮ ಹೊರಗೆ ಬರೋದಕ್ಕೆ ಡಿಕೆ ಶಿವಕುಮಾರೇ ಕಾರಣ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಬಿಟ್ಟು ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಆರೋಪನೂ ಇದೆ. ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಇಷ್ಟು ಸ್ಟ್ರಾಂಗ್ ಆಗಿ ಸಿಎಂ ಬೆನ್ನಿಗೆ ನಿಲ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಿರೋ ಹಿಂದಿನ ರಾಜಕೀಯ ಏನು? ಅರವಿಂದ್, ಡಿಕೆ ಶಿವಕುಮಾರ್ ಅವರ ರಾಜಕೀಯ ಅಷ್ಟೊಂದು ಸುಲಭ ಅಲ್ಲ. ಅವ್ರು ಏನೇ ಮಾಡಿದ್ರು ಕೂಡ ಒಂದಿಷ್ಟು ರಾಜಕೀಯ ಲೆಕ್ಕಾಚಾರಗಳು ಇದ್ದೇ ಇರುತ್ತೆ. ನಿನ್ನೆಯ ಸಮಾವೇಶದಲ್ಲೂ ಕೂಡ ಇದೇ ಲೆಕ್ಕಾಚಾರ ಇದೆ ಅನ್ನುವಂಥದ್ದು ರಾಜಕೀಯ ಪಂಡಿತರ ಲೆಕ್ಕಾಚಾರ. ಯಾಕೆಂದ್ರೆ ಈ ಒಂದು ಮೂಢ ಹಗರಣ ಹೊರಗೆ ಬರೋಕ್ಕೆ ಡಿಕೆ ಶಿವಕುಮಾರೇ ಕಾರಣ ಅನ್ನುವಂಥ ಆರೋಪವನ್ನ ವಿಪಕ್ಷಗಳು ಡೇ 1 ಇಂದ ಮಾಡ್ಕೊಂಡು ಬರ್ತಿದ್ದಾರೆ. ಆ ಒಂದು ಅಭಿಪ್ರಾಯವನ್ನ ಜನರಲ್ಲಿ ಬದಲಾವಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಡೇ 1 ನಿಂದನೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ದಾರೆ. ನಿನ್ನೆ ಒಂದು ಮುಂದೆ ಹೆಜ್ಜೆ ಹೋಗಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಭರಿತವಾಗಿ ನಾನು ಬಂಡೆಯಾಗಿ ಸಿಎಂ ಅವರ ಜೊತೆ ನಿಲ್ತೀನಿ ಅನ್ನುವ ಮೂಲಕ ಈ ಒಂದು ಏನು ಡಿಕೆ ಶಿವಕುಮಾರ್ ಮೇಲೆ ಏನು ಬಂದಂತ ಆರೋಪಗಳನ್ನ ಅದನ್ನ ಕಳಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಮಾತುಗಳನ್ನ ಹಾಡಿದ್ದಾರೆ ಅನ್ನುವಂಥದ್ದು. ಮತ್ತೆ 2-3 ವಿಚಾರ. ಒಂದು, ಮುಂದಿನ ರಾಜಕೀಯ ಬೆಳವಣಿಗೆಯಲ್ಲಿ ಏನಾದ್ರೂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗುವಂತ ಸಂದರ್ಭದಲ್ಲಿ ವಿಚಾರಗಳು ಬಂದಾಗ ಅವತ್ತು ನಾನು ಸಿದ್ದರಾಮಯ್ಯ ಪರವಾಗಿ ಗಟ್ಟಿಯಾಗಿ ನಿಂತಿದ್ದೆ, ಹಾಗಾಗಿ ಇವತ್ತು ನನಗೆ ಸಹಕಾರ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರವೂ ಇರಬಹುದು. ಇನ್ನೊಂದು, ಸಿದ್ದರಾಮಯ್ಯನವರ ಬಣದಲ್ಲೇ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಅನೇಕ ಸಚಿವರು ಅನೇಕ ಬಾರಿ ವಾಗ್ದಾಳಿಗಳನ್ನ ಮಾಡಿದ್ದಾರೆ. ಇವಾಗ ಇವರೇ ಸಿಎಂ ಅವರ ಪರವಾಗಿ ನಿಂತಿರೋದ್ರಿಂದ ಆ ವಿರೋಧಿಗಳು, ಸಿದ್ದರಾಮಯ್ಯ ಬಣದಲ್ಲಿ ಇರುವಂತಹ ಸಚಿವರ ವಿರೋಧವನ್ನು ಕೂಡ ಆ ಡಿಕೆ ಶಿವಕುಮಾರ್ ಅವರು ಚಾಣಾಕ್ಷವಾಗಿ ಎದುರಿಸಿದಂತೆ ಆತೆ. ಈ ರೀತಿಯಾದಂತಹ ರಾಜಕೀಯ ಲೆಕ್ಕಾಚಾರದಲ್ಲಿ ಬಹುಶಃ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಎಲ್ಲರಿಗೂ ಗೊತ್ತು, 2.5 ವರ್ಷ ಆದ್ಮೇಲೆ ಸಿಎಂ ಬದಲಾವಣೆ ಆಗಬಹುದು ಅನ್ನುವಂತಹ ಹೈಕಮಾಂಡ್ ನ ಸೂತ್ರಗಳು ಇದ್ದಾವೆ ಅನ್ನುವಂಥದ್ದು. ಹಾಗಾಗಿ ಮುಂದಿನ ಮೆಟ್ಟಲನ್ನ ಹತ್ತೋದಕ್ಕೆ ಈಗಲಿಂದನೇ ಡಿಕೆ ಶಿವಕುಮಾರ್ ಅವರು ರಾಜಕೀಯ ಅನ್ನುವಂತಹ ಅಡಿಪಾಯವನ್ನ ಹಾಕೊಳ್ತಿದ್ದಾರೆ ಅನ್ನುವಂಥದ್ದು ಅವರ ಮಾತುಗಳಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ.